ಸಿಹಿ ಗುಳಿಯಪ್ಪ ನೋಡಿ ಅಂತೆ ಒಳ್ಳೆ ಬಂದಿದೆ ನೋಡಿ, ಎಷ್ಟು ಸ್ಮೂತ್ ಇದೆ ಅಂತ ಹೇಳಿ. ನಮ್ಮ ದೇವಸ್ಥಾನದ ಶೈಲಿಯ ಗುಳಿಯಪ್ಪ ನೋಡಿ ಫ್ರೆಂಡ್ಸ್. ನಾನಿವತ್ತು ದೇವಸ್ಥಾನದ ಶೈಲಿಯ ಸಿಹಿ ಗುಳಿಯಪ್ಪವನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಗಣಪತಿ ದೇವರಿಗೆ ತುಂಬಾ ಪ್ರಿಯವಾದ ಹಪ್ಪ ಇದು. ಮನೆಯಲ್ಲೇ ನಾವು ಸುಲಭವಾಗಿ ಮಾಡಿ ದೇವರಿಗೆ ಸಮರ್ಪಣೆಗೆ ಇಡ್ಬೋದು. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಸಿಹಿ ಗುಳಿಯಪ್ಪ ಮಾಡಲಿಕ್ಕೆ ಉಂಟಲ್ಲ, ಮೊದಲಿಗೆ ನಾವು ಬೆಲ್ಲವನ್ನು ಕರಗಿಸಬೇಕು. ಒಂದು 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಮೀಡಿಯಮ್ ಸೈಜ್ನ ಕಪ್. ಇದೇ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಕೂಡ ತಗೊಳ್ತೇನೆ. ಅದಕ್ಕೆ ಸೇಮ್ 1 ಕಪ್ಪು ಅಕ್ಕಿ ಹಿಟ್ಟಾದರೆ 1 ಕಪ್ ಬೆಲ್ಲವನ್ನು ತಗೋಬೇಕು. ಇವಾಗ ನಾನು ಇದಕ್ಕೆ 1 ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ಬೆಲ್ಲ ತುಂಬ ಪಾಕ ಬರಬೇಕಂತ ಇಲ್ಲ, ಸ್ವಲ್ಪ ನೀರಾದರೆ ಸಾಕು. ಅಪ್ಪವನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಕೋಬಹುದು. ರಾ ಅಕ್ಕಿಯಿಂದ ಮಾಡ್ಕೋಬಹುದು, ಅಥವಾ ಅಕ್ಕಿ ಹಿಟ್ಟಿನಿಂದ ಮಾಡ್ಕೋಬಹುದು, ಅಥವಾ ಈ ಗೋಧಿಯಿಂದ ಕೂಡ ಮಾಡ್ಕೋಬಹುದು. ಗೋಧಿ ಹಿಟ್ಟಲ್ಲಿ ಮಾಡೋದು ಕೂಡ ಕ್ರಮ ಉಂಟು. ಬೆಲ್ಲ ಎಲ್ಲ ನೀರು ಹಾಕ್ತಾ ಉಂಟು ನೋಡಿ. ಇದನ್ನು ಇನ್ನು ಸೋಸಿಕೊಳ್ಳುವ. ಇದರಲ್ಲಿ ಕೆಲವು ಕಸ ಕಡ್ಡಿ ಇರ್ತದೆ, ಅದೆಲ್ಲ ಸೋಸೋದ್ರಿಂದ ಕ್ಲೀನ್ ಆಗ್ತದೆ. ನಾನಿಲ್ಲಿ ಒಂದು ಅಪ್ಪ ಮಾಡಲಿಕ್ಕೆ 3 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ದೇವು ಬಾಳೆಹಣ್ಣು ತಗೊಂಡಿರೋದು, ಚಿಕ್ಕ ಚಿಕ್ಕ ಬಾಳೆಹಣ್ಣು. ಇದನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳುವ. ಫುಲ್ಲು ಸ್ಮ್ಯಾಶ್ ಆಗಬೇಕು. ನಾವು ಬಾಳೆಹಣ್ಣು ಯಾಕೆ ಹಾಕೋದಂತ ಹೇಳಿದರೆ, ನಮ್ಮ ಅಪ್ಪ ಉಂಟಲ್ಲ ತುಂಬ ಸ್ಮೂತ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಮತ್ತು ಬಾಳೆಹಣ್ಣಿದ್ದು ರುಚಿ ಕೂಡ ಚೆನ್ನಾಗಿರ್ತದೆ ಅಪ್ಪದಲ್ಲಿ. ನಾವು ಇವತ್ತು ಮಾಡುವ ರೆಸಿಪಿ ಉಂಟಲ್ಲ, ನಮ್ಮ ಗಣಪತಿ ದೇವರಿಗೆ ಪ್ರಿಯವಾದ ಅಪ್ಪ ಮಾಡ್ತಾ ಇರುವಂಥದ್ದು. ಈ ಬಾಳೆಹಣ್ಣೆಲ್ಲ ನಮ್ಮ ಗಣಪತಿ ದೇವರಿಗೆ ತುಂಬ ಪ್ರಿಯವಾದ ಕೆಲವು ಹಣ್ಣುಗಳು. ಬೆಲ್ಲದ ನೀರಿಗೆ ಜಜ್ಜಿದ ಬಾಳೆಹಣ್ಣನ್ನು ಹಾಕ್ಕೊಳ್ಳುವ. ನೋಡಿ, ಇಷ್ಟು ಸ್ಮೂತಾಗಿ ನಾವು ಜಜ್ಜಬೇಕು. ತರಿ ಇರಬಾರ್ದು, ಇಷ್ಟು ಸ್ಮೂತಾಗಿ ಜಜ್ಜಿಕೊಳ್ಬೇಕು ನೋಡಿ. ಈಗ ಬೆಲ್ಲದ ನೀರಲ್ಲಿ ಈ ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಬೆಲ್ಲದ ನೀರು ಒಟ್ಟಿಗೆ ಉಂಟಲ್ಲ, ಈ ಬಾಳೆಹಣ್ಣು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಎಲ್ಲಿ ಕೂಡ ತರಿ ಸಿಗಬಾರ್ದು, ಅಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬಾಳೆಹಣ್ಣು ಹಾಗೆಯೇ ಬೆಲ್ಲದ ನೀರು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳುವ. ನಾನಿಲ್ಲಿ ಬೆಲ್ಲವನ್ನು ಯಾವ ಕಪ್ಪಲ್ಲಿ ತಗೊಂಡಿದ್ದೇನೋ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ತಗೊಂಡಿದ್ದೇನೆ. ಅದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ಗಂಟಿಲ್ದ ಹಾಗೆ ಉಂಟಲ್ಲ, ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿಯಾದರೆ ನಮ್ಮ ಅಪ್ಪ ಕೂಡ ಗಟ್ಟಿ ಆಗ್ತದೆ. ಈ ಹದದಲ್ಲಿದ್ದರೆ ನಮ್ಮ ಅಪ್ಪ ಸ್ಮೂತಾಗಿ ಬರ್ತದೆ. ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಳುವ. ನಾನಿಲ್ಲೊಂದು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತೇನೆ. ಈ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಉಂಟಲ್ಲ, ಈ ಅಪ್ಪದ ಪರಿಮಳನೇ ಚೇಂಜ್ ಆಗ್ತದೆ. ಎಲ್ಲಿಂದ ಎಲ್ಲಿ ತನಕ ಕೂಡ ಈ ಪರಿಮಳ ಬರ್ತದೆ, ಅಷ್ಟೊಂದು ಈ ಏಲಕ್ಕಿ ಘಮ ಬರ್ತದೆ. ಸೂಪರಾಗಿರ್ತದೆ ನಮ್ಮ ಅಪ್ಪ. ಚಿಟಿಕೆ ಉಪ್ಪನ್ನು ಕೂಡ ಹಾಕ್ಕೊಳ್ಳುವ. ನೋಡಿ, ಮಿಶ್ರಣ ಎಲ್ಲ ರೆಡಿಯಾಗಿದೆ. ಈ ಹದದಲ್ಲಿದ್ದರೆ ಸಾಕು. ಇನ್ನು ನಾವು ಇದನ್ನು ಗುಳಿಯಪ್ಪದ ಕಲ್ಲಿಗೆ ಹಾಕ್ಕೊಂಡು ಬೇಯಿಸುವ. ಗುಳಿಯಪ್ಪದ ಕಲ್ಲು ಬಿಸಿಯಾಗಿದೆ. ಇಲ್ಲಿ ನಾನು ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇನ್ನು ನಾವು ಅಪ್ಪದ ಬಂದವನ್ನು ಹಾಕ್ತಾ ಬರುವ. ಇದನ್ನು ಹಾಗೆ 2 ಸ್ಪೂನಲ್ಲಿ ಇಟ್ಕೊಂಡು ತಿರುಗಿಸಿ ಹಾಕ್ಕೊಳ್ಳುವ. ಎರಡೂ ಕಡೆಯಲ್ಲಿ ಅದೇ ರೀತಿ ಬೇಯಿಸಬೇಕು. ಇದು ನಾವು ಲಾಸ್ಟಿಗೆ ಹಾಕಿರುವಂಥದ್ದು, ಹಾಗೆ ಇದು ಸ್ವಲ್ಪ ನಿಧಾನಕ್ಕೆ ಬೇಯ್ತಾ ಉಂಟು. ಇದು 3 ನಿಧಾನಕ್ಕೆ ತೆಗೆದುಕೊಳ್ಳುವ. ಸಿಹಿ ಗುಳಿಯಪ್ಪ ನೋಡಿ ಅಂತೆ ಒಳ್ಳೆ ಬಂದಿದೆ. ಬ್ರೌನ್ ಕಲರ್ ಆಗಿ ಚೆನ್ನಾಗಿ ಬೆಂದಿದೆ ಎರಡೂ ಕಡೆಯಲ್ಲಿ. ನೋಡಿ ಎಷ್ಟು ಸ್ಮೂತ್ ಇದೆ ಅಂತ ಹೇಳಿ. ನಮ್ಮ ದೇವಸ್ಥಾನದ ಶೈಲಿಯ ಗುಳಿಯಪ್ಪ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ದೇವಸ್ಥಾನದ ಶೈಲಿಯ ಸಿಹಿ ಗುಳಿಯಪ್ಪವನ್ನು ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಗಣೇಶ ಚೌತಿ ದಿವಸ ತಪ್ಪದೆ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.